ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಕೆಲಸ ನಡೀತಿದೆ. ಸೊ ನೈಟ್ 12 ಗಂಟೆ ಆಗಿತ್ತು. ಮನೆ ಕೆಲಸ ಎಲ್ಲ ಮುಗಿಸಿ ಡಿನ್ನರ್ ಆಗಿ ಎಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆ ಬಂದೆ. ಸೊ ಇಲ್ಲಿ ನಾನು ಸ್ಮಾಲ್ ಥಿಂಗ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ದಟ್ ಬೆಳಗ್ಗೆ ಈಸಿ ಆಗುತ್ತೆ ಅಂತ. ಇಫ್ ಯು ಕ್ಯಾನ್ ಸೀರೆ ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗಲೇ. ಆ್ಯಕ್ಚುಲಿ ಶಾರ್ಟ್ ವಿಡಿಯೋ ರೆಕಾರ್ಡ್ ಮಾಡೋ ಐಡಿಯಾ ಇದ್ದಿಲ್ಲ, ಇದೆಲ್ಲ ಲಾಂಗ್ ವಿಡಿಯೋ ತೆಗ್ದಿದ್ದೀನಿ. ಸೊ ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ಯು ಕ್ಯಾನ್ ಸಿ ದೇರ್. ಸೊ ಹಬ್ಬದ ಕೆಲಸ ಎಷ್ಟು ಮಾಡಿದ್ರೂ ಸಾಲಲ್ಲ, ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾನೆ ಇರುತ್ತೆ. ಅದರಲ್ಲಿ ಸೀರೆ ಉಡ್ಸೋದು ಇದು ನಮ್ಗೆ ಉಟ್ಕೊಳಕ್ಕೆ ನನಗೆ ಕಷ್ಟ ಆದರೆ ಇಲ್ಲಿ ದೇವ್ರಿಗೆಲ್ಲ ಉಡಿಸ್ಬೇಕಾದ್ರೆ ಆ್ಯಕ್ಚುಲಿ 2-3 ಅಟೆಂಪ್ಟ್ ಆದರೂ ಆಗೇ ಆಗುತ್ತೆ. ಸೊ ಇದು ನನ್ನ ಥರ್ಡ್ ಟೈಮ್ ಏನೋ ಸೀರೆ ಉಡಿಸ್ತಾ ಇರೋದು. ಸೊ ಅದಕ್ಕೆ ನನಗೆ ಸ್ವಲ್ಪ ಈಸಿ ಆಗಿತ್ತು. ಅದರ್ ದೆನ್ ದ್ಯಾಟ್ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿ ಕಲ್ತು ನಾನು ಇಷ್ಟು ಮಾತ್ರ ಕಲ್ತಿದ್ದು. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ನಾನು ಒಂದು 5:30-6 o'clock ಎದ್ದಿದ್ದೆ. ಸೊ ಹಂಗೆ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಜ್ವೆಲ್ಸು, ಸ್ಯಾರಿ ಇದೆಲ್ಲ ಆಗಿತ್ತು. ಇನ್ನು ಸ್ವಲ್ಪ ಹೂವು ಇಟ್ಟಿದ್ದು ಡೆಕೋರೇಷನ್ ಇಷ್ಟನ್ನೆಲ್ಲ ಮಾಡ್ಕೊಳೋಷ್ಟೊತ್ತಿಗೆ ಒಂದು 7:30-8 o'clock ಆಗಿತ್ತು. ಸೊ ಕುಕ್ಕಿಂಗ್ ಎಲ್ಲ ಮುಗಿದು ಪೂಜೆ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಒಂದು 9:30-10 o'clock ಆದರೂ ಆಗೇ ಆಯಿತು. ಸೊ ಆ್ಯಸ್ ಪರ್ ಪ್ಲ್ಯಾನ್ಡ್ ಏನೂ ಆಗಲಿಲ್ಲ. ಸೊ ನಾನು ಅಂದ್ಕೊಂಡೆ 6:30-7 o'clock ಮುಗಿಸ್ಬಿಡ್ತೀನಿ ಅಂತ, ಬಟ್ ಅದು 9 ಆ ಥರ ಆಯಿತು. ಸೊ ಇದು ಸಂಜೆ ಬಂದುಬಿಟ್ಟು ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ ಅರ್ಶಿನ ಕುಂಕುಮಕ್ಕೆ ಕರೆಯೋಣ ಅಂತ. ಸೊ ಇದೆಲ್ಲ ಈವ್ನಿಂಗ್ ಕ್ಲಿಪ್ಪಿಂಗ್ಸ್. ಸೊ ನಾನು ಅರ್ಶಿನ ಕುಂಕುಮಕ್ಕೆ ಒಂದು 11 ಮೆಂಬರ್ಸ್ ಆ ಥರ ಕರೆದಿದ್ದೆ. ಸೊ ಆ್ಯಸ್ ಪರ್ ಪ್ಲ್ಯಾನ್ಡ್ ಅಷ್ಟು ಜನ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋದರು. ನಾನು ಅವ್ರ ಮನೇಲೆಲ್ಲ ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಯಿತು. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಬಾಯ್.